ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನೇ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 6 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 166 ಅಡಿ 8 ಇಂಚು ಇರುವಂಥದ್ದು. ಇನ್ನು ಇವತ್ತಿನ ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ 10,958 ಕ್ಯೂಸೆಕ್, ಹತ್ತತ್ರ 11,000 ಕ್ಯೂಸೆಕ್ಕು ನೀರು ಒಳಹರಿವು ಆಗಿರುವಂಥದ್ದು. ಇನ್ನು ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 194 ಕ್ಯೂಸೆಕ್ ನೀರು ಹೊರಹರಿವು ಆಗಿದೆ. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹರಿಸಲಾಗ್ತಾ ಇಲ್ಲ, ಆದರೆ ಲೆಫ್ಟ್ ಬ್ಯಾಂಕ್ ಚಾನಲ್ಗೆ ಕೂಡ ಯಾವುದೇ ರೀತಿ ಹರಿಸಲಾಗ್ತಾ ಇಲ್ಲ. ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ. ಇನ್ನು ಎವಾಪ್ರೇಷನ್, ಆವಿಯಾಗಿ ಹೋಗುತ್ತಿರುವಂಥ ನೀರು 94 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 182 ಅಡಿ 4 ಇಂಚು ಇತ್ತು. ಇನ್ನು ಲಾಸ್ಟ್ ಇಯರ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 12,494 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಅದೇ ರೀತಿ ಹೊರಹರಿವು ನೋಡೋದಾದರೆ 4,298 ಕ್ಯೂಸೆಕ್ ನೀರು ಹೊರಹರಿವು ಹಾಕಲಾಗಿತ್ತು. ಸೊ ಇದು ಭದ್ರಾ ಡ್ಯಾಮ್ನ ಮಾಹಿತಿ ಸ್ನೇಹಿತರೆ. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಅಗೈನ್ ಮಳೆ ನಿಂತು ಹೋಗಿದೆ ಅಂತಲೇ ಅನ್ಬೋದು. ಎಲ್ಲೋ ದಿನಕ್ಕೊಂದು ಸರಿನೋ 2 ಸರಿನೋ ಒಂದು 10 ನಿಮಿಷ, ಕಾಲು ಗಂಟೆ ಹೀಗೆ ಮಳೆ ಆಗ್ತಾಯಿದೆ. ಅದನ್ನು ಬಿಟ್ಟು ಯಾವುದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾಯಿಲ್ಲ ಭದ್ರಾ ನದಿಯ ತಟದಲ್ಲಿ. ಕಳಸ ಹಾಗೂ ಈ ಭಾಗದಲ್ಲಿ, ಕಳಸ, ಕುದುರೆಮುಖ ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಅಂದರೆ ಒಳ್ಳೆಯ ರೀತಿ ಮಳೆ ಆಗ್ತಾ ಇದೆ, ಆದರೆ ಬಿಟ್ಟು ಬಿಡದೆ ಮಳೆ ಏನು ಆಗ್ತಾ ಇಲ್ಲ. ಹಾಗಾಗಿ ಸಾಮಾನ್ಯವಾಗಿ ನಮಗೆ ಇನ್ಫ್ಲೋ ಬರ್ತಿರುವಂಥದ್ದು. ಸೊ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.